ಅಲ್ಲಿ ಕೂತ್ಕೊಳ್ತಾ ಇದ್ಲು. ಕೂದ್ಲು ಹೇಗೆ ಬಿದ್ದಿತ್ತಪ್ಪ ಅಂತ ನಾನು ಒಬ್ಬ ಅಂತ ಒಂದು ಬಿತ್ತು. ನನಗೆ ಒಮ್ಮೆ ಇಲ್ಲ, ಕೈ ಇಲ್ಲ, ಏನೂ ಇಲ್ಲ, ಕಾಲು ಕೂಡ ಕಾಣಿಸ್ತಾ ಇಲ್ಲ. ಹಾಗೆ ಆ ದಿನನೇ ಏನಾಯ್ತು ಅಂದ್ರೆ, ನಾನು ಸಾಯಂಕಾಲ ಸಂಜೆ ನೀರಿಗೆ ಅಂತ ಬಾವಿಗೆ ಬಿಂದಿಗೆನ ಹಾಕಿದೆ. ಹಾಕಿದ ನಂತರ ನಾನು ಒಂದು 2 ಬಿಂದಿಗೆ ತುಂಬಿತ್ತು ಅಂತ ಎತ್ತಿ ಇದು 2 ಹಗ್ಗದಲ್ಲಿ ಎಳ್ದಿದ್ದೇನೆ. ಎಳ್ಳಿ ಹೋಗೋ ಡಬ್ಬು ಅಂತ ಒಂದು ಬಿತ್ತು. ನನಗೆ ಒಮ್ಮೆ ನನ್ಗೆ ಅನಿಸ್ತು ಇದು ಬಾವಿಗೆ ಇದು ಬಿತ್ತು ಅಂತ ಬಿಂದಿಗೆ, ಆದ್ರೆ ಇದರ ಸ್ಟ್ರೆಂತ್ ಕಡಿಮೆ ಆಗ್ಲಿಲ್ಲ, ಇನ್ನು ಕೂಡ ಹಾಗೆ ಇದೆ. ಹಾಗೆ ನನ್ಗನಿಸ್ತು ಬೇಡ, ನಾನು ಬಾವಿಗೆ ಇಣುಕುದು ಬೇಡ ಅಂತ ಅನಿಸ್ತು. ಅಂದ್ರೆ ಮೊದ್ಲೇ ನನಗೆ ಸಾಧಾರಣ ಅದ್ರದ್ದು ಸ್ವಲ್ಪ ಅನುಭವ ಆಗಿತ್ತು. ಸೊ ನಾನು ಹೇಳಿದೆ ಇಲ್ಲ, ನನ್ನ ಇಣುಕು ಆಗಿಲ್ಲ, ಇದನ್ನು ಎಳಿತೇನೆ ಅಂತ ಹೇಳಿ ಇನ್ನೂ 2 ಎಳಿದೆ. ಎಳ್ದಾಗ ಮತ್ತೆ ವಾಪಸ್ ಬಿತ್ತು. ಇದು ಕನ್ಫರ್ಮ್ ಅಂತ ಆಯ್ತು, ಇದು ನನ್ನ ಜೊತೆ ಆಟ ಆಡ್ತಾ ಉಂಟು ಅಂತ ಕನ್ಫರ್ಮ್ ಆಯ್ತು ನನಗೆ. ಇನ್ನು ಅದನ್ನ ತೆಗಿಬೇಕಲ್ವಾ ಕೈ ಹಾಕಿ, ನನಗೆ ಅದಕ್ಕೆ ಧೈರ್ಯನೇ ಇಲ್ಲ. ಸ್ವಲ್ಪ ಧೈರ್ಯ ಅಂದ್ರೆ ಸ್ವಲ್ಪ ಕೂಡ ಧೈರ್ಯ ಇಲ್ಲ ನನಗೆ ಅದನ್ನ ಕೈ ಹಾಕಿ ಎಳಿಲಿಕ್ಕೆ. ಮತ್ ತುಂಬಾ ಹೊತ್ತು ಕೈಯಲ್ಲಿ ಹೀಗೆ ಹಿಡ್ಕೊಂಡೆ, ಕೈಯೆಲ್ಲ ನಲ್ಲಾಡ್ತಾ ಉಂಟು, ಹೀಗೆ ಆಗ್ತಾ ಉಂಟು. ಏನ್ ಮಾಡುದು ಅಂತ. ಅನಂತರ ಅವ್ರ ಆಂಟಿ ಆಗ ರಪ್ಪ ಕರೆದು ದಾದ ಬಾಲೆ ಅಂತ ಹೇಳಿದ್ರು. ಅವ್ರು ಕೇಳಿದ್ರು, ಇದು ಕೊಡ ಕೂಡ ಅಷ್ಟೇ ಭಾರ ಉಂಟು, ಕೊಡ ಎಳಿಲಿಕ್ಕೆ ಆಗುದಿಲ್ಲ ನನಗೆ ಇದನ್ನು. ಮತ್ತೆ ಕೂಡ ನನ್ನ ಮನಸ್ಸಲ್ಲಿ ಉಂಟಲ್ಲ ಅದೇ ಉಂಟು ಅಂತ. ಮತ್ತೆ ಪ್ರತಿದಿನ ನಾನು ಹೇಳ್ತಿದ್ದದು ಸರ್ವ ಮಂಗಲ್ಯ ಅದು ನಿತ್ಯಲು ಪ್ರತಿ ದಿನ ಬಿಡದೆ. ಅದು ಎಷ್ಟು ಸಾರಿ ದಿನಕ್ಕೆ ಹೇಳಿದ ನನಗೆ ಗೊತ್ತಿಲ್ಲ. ದಿನ ನಿತ್ಯ ಒಂದು 25 ಸಾರಿ ಆದ್ರೂ ಅದನ್ನ ಹೇಳ್ತಾನೆ ಇದ್ದೆ, ಬಿಡ್ತಾನೆ ಇರ್ಲಿಲ್ಲ. ಅದು ಎಷ್ಟೇ ನನಗೆ ಸುಸ್ತಾಗ್ಲಿ ನಾನು ಹೇಳ್ತೇನೆ. ಅಂತಂದ್ರೆ ಇಲ್ಲಿ ಎಲ್ಲಾ ದೇವರುಗಳು ಇವರಿಗೆ ಹೆಲ್ಪ್ ಮಾಡಿದ್ದಾರೆ. ಇವನ್ ಕ್ರಿಶ್ಚಿಯನ್ಸ್ ಅವರದ್ದು ಕೂಡ, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮರ ದೇವರಾಗಿರ್ಬೋದು, ನನ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾನು ಇಲ್ಲ ಅಂತ ಬಿಲ್ಕುಲ್ ಹೇಳ್ತಾ ಇಲ್ಲ. ಅದು ಬಾಂಗ್ ಆಗುವಾಗ ನಾನು ಖಂಡಿತವಾಗ್ಲೂ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದೆ. ಇದು ಅವರ ಬಗ್ಗೆ ನಾನೇನು ಹೆಚ್ಚು ಮಾತು ಹೇಳ್ತಾ ಇಲ್ಲ, ಇದು ನನಗೆ ಆದ ಅನುಭವನ ಹೇಳ್ತಾ ಅಲ್ಲ. ಎಲ್ರು ಅವ್ರವ್ರು ಸೇಫ್ ಆಗೋದಕ್ಕೇನೆ ಪ್ರಯತ್ನ ಪಡ್ತಾರೆ. ಎಲ್ಲಿ ಅವರು ಸೇಫ್ ಆ ಟೈಮಲ್ಲಿ ಯಾರು ಏನು ಯಾವ್ದು ಜಾತಿ ಅದು ಇದು ಯಾರು ಇಲ್ಲ. ನಾನು ಇದು ಕ್ರಾಸ್ ಕೂಡ ಹಾಕಿದ್ದೆ ಸ್ವಲ್ಪ ಟೈಮ್, ಅದು ಎಳ್ದು ಹೋದಾಗೆ ಅದು ನನ್ನ ಇವಳ ಜೊತೆ ಹೇಳಿದ್ಲು, ಎಳ್ದು ತೆಗ್ದ ಹಾಗೆ ಆಗಿದೆ ಅಂತ. ಮತ್ತೆ ಅದನ್ನ ನಾನು ಕೊಡಪ್ಪನ ತೆಗಿಬೇಕಾದ್ರೆ, ಬಿಂದಿಗೆನ ತೆಗಿಬೇಕಾದ್ರೆ ಅವ್ರು ಹೇಳಿದ್ರು, ಆಂಟಿ ನೀನ್ ಯಾಕೆ ಇಷ್ಟೊಂದು ಆಲೋಚನೆ ಮಾಡ್ತಿದ್ಯಾ? ಇಲ್ಲ, ಬಾವಿಗೆ ಬಿದ್ದು ಯಾರೋ ಸತ್ತಿದ್ದಾರೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ಅವರು ನನ್ನನ್ನೇ ನೋಡಿದ್ರು, ನಿಂಗೆ ಹೇಗೆ ಗೊತ್ತು? ಇಲ್ಲ, 2 3 ಜನ ಖಂಡಿತ ಬಾವಿಗೆ ಬಿದ್ದು ಸತ್ತಿದ್ದಾರೆ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು ಎಕ್ಸಾಕ್ಟ್ 3 ಜನ ಬಿದ್ದು ಸತ್ತಿದ್ದಾರೆ ನೋಡಿ. ಅದೇ ಅಂತಂದ್ರೆ ಏನ್ ಗೊತ್ತಾ, ಇಲ್ಲಿ ದೇವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀನು ಇರೋದು ಬೇಡ, ಇಲ್ಲಿಂದ ನೀನ್ ಹೋಗು, ಇದು ನಿನ್ಗೆ ಹೇಳಿದಂತಹ ಮನೆ ಅಲ್ಲ ಅಂತ ಹೇಳಿ. ಹಾಗೆ ಹಾಗೆ ಮರುದಿನ ಏನ್ ಮಾಡಿದ್ರೆ ಅಂದ್ರೆ, ಇದು 3 ದಿನದ ನಾನು ಈಗ ಹೇಳ್ತಾ ಇರುವಂತದ್ದು. ಮರುದಿನ ಏನ್ ಮಾಡಿದೆ ಅಂದ್ರೆ, ಬೀಡಿ ಕಟ್ತಾ ಇದ್ದೆ, ಸಿಂಪಲ್ ಆಗಿ ಕೂತ್ಕೊಂಡು ಕಟ್ತಾ ಇದ್ದೆ. 2 ಸರಿ ಅವ್ರ ಆಂಟಿ ನಾನು ಮನೆ ಒಳಗಿದ್ರು ಆ ಆಂಟಿ ಕರೀತಾ ಇದ್ರು. ನಾನು ಟಿವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಆ ಆಂಟಿ ಕರೆದ್ರೆ ನನಗೆ ಕೇಳ್ಬೇಕು, ಯಾಕಂದ್ರೆ ಅವ್ರು ನನಗೆ ಒಂದು ಒಳ್ಳೆ ಅನುಭವನ ಕೊಡ್ತಾ ಇದ್ರು. ಈಗ ನೆನಪು ಮಾಡುವಾಗ ಆಗ್ತದೆ, ಅವ್ರು ನನಗೆ ಎಷ್ಟು ಹೆಲ್ಪ್ ಮಾಡಿದಾರೆ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹೌದು ನೋಡಿ, ಒಬ್ರು ಸ್ಟೋರಿ ನಾವು ಶೇರ್ ಮಾಡ್ಬೇಕಾದ್ರೆ ಇದು ಸಹಜ ಅಂತಂದ್ರೆ ನನ್ಗೂ ಕೂಡ ಅನುಭವ ಆಗಿದೆ. ಇವರ ಮನೆಗೆ ನಾನ್ ಬಂದಿರ್ಬೇಕಾದ್ರೆ ಮಿಕ್ಸಿ ಸದ್ದು ನನ್ಗೂ ಕೂಡ ಕೇಳಿದೆ. ನಾನು ಇವಳಲ್ಲಿ ಕೇಳಿದೆ, ಏನು ಮಿಕ್ಸಿ ಸದ್ದು ಬರ್ತಾ ಇದೆಯಲ್ಲ, ನಿಂಗೆ ಕೇಳಿಸ್ತಾ? ಆವಾಗ ಇವಳು ನಾನು ಹೆದರ್ಬಾರ್ದು ಅಂತ ಹೇಳ್ಬಿಟ್ಟು, ಇಲ್ಲ ಅದೇನಿಲ್ಲ ಅಂತ. ಮತ್ತೆ ನನ್ಗೆ ಗೊತ್ತಾಯ್ತು ಇವಳು ಏನೋ ಮುಚ್ಚಿಡ್ತಾ ಇದ್ದಾಳೆ ಅನ್ನೋದು. ಮತ್ತೆ ನಂಗೂ ಕೂಡ ಗೊತ್ತಾಯ್ತು. ನಾವು ಮಲಗ್ಬೇಕಾದ್ರೆ ಎಲ್ರು ಒಟ್ಟಿಗೆ ಮಲಗ್ತಾ ಇದ್ವಿ ಅಂತಂದ್ರೆ, ನಾವು ಬಾವನ್ನ ಹೀಗೆ ಏನೋ ಬಿಕಾಸ್ ಏನಕ್ಕೆ ಅಂತಂದ್ರೆ ಅವರು ನಮ್ಗೊಂದು ಅಷ್ಟೊಂದು ವಿಶ್ವಾಸ. ಏನು ಅಂತಂದ್ರೆ ಅವರು ಯಾವ ಶಬ್ದ ಕೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ಶಬರಿಮಲೆಕ್ಕೆಲ್ಲ ಹೋದಾಗ ಅವ್ರದ್ದೇ ಆದ ಒಂದು ದೇವ್ರು ಅಂತ ಹೇಳ್ತಾ ಇಲ್ಲ ನಾನು. ಯಾಕಂದ್ರೆ ಅವರನ್ನು ನಾನು ಮುಟ್ಟಿದಾಗ ನಂಗೆ ಯಾವುದೇ ರೀತಿಯ ಸೌಂಡ್ ಆಗಿರ್ಬೋದು ಏನು ಅನುಭವ ಆಗ್ತಾ ಇಲ್ಲ ಅಂತ ಇದ್ರೆ, ಅವರು ಆ ಟೈಮಲ್ಲಿ ಶುದ್ಧದಲ್ಲಿರ್ತಾರೆ ಅವರು. ಅಂತಂದ್ರೆ ಇದು ಮಾಲೆ ಹಾಕಿದಾಗ ನಾವು ಮುಟ್ತಾ ಇರ್ಲಿಲ್ಲ, ಓಕೆ, ತಪ್ಪು ತಿಳ್ಕೊಳ್ಬೇಡಿ. ಅಂತಂದ್ರೆ ಅದನ್ನ ಅವ್ರು ಮಾಡ್ತಾ ಇದ್ರು. ಆ ಒಂದು ವೈಬ್ ಇತ್ತು ಅಂತಂದ್ರೆ, ನಾವು ದೇವರ ಒಂದು ಕೋಣಿತ್ತು, ಅದ್ರ ಮುಂದೆ ನಾವು ಮಲಗ್ತಾ ಇದ್ವಿ. ಹೌದೌದು. ಸೊ ತುಂಬಾ ಆ ಆಂಟಿ ಹೇಗಿತ್ತು ಅಂದ್ರೆ, ನಂಗೆ ದೇವರೇ ಬಂದು ಹೆಲ್ಪ್ ಮಾಡಿದಾಗಿತ್ತು. ಆಂಟಿ ತುಂಬಾ ಸರಿ ಅವ್ರು ನನಗೆ ಆಮೇಲೆ ಸಿಕ್ಕಿದ್ರು, ಈಗ ಹೇಗಿದ್ಯಾ ಅಂತ ನನ್ನಲ್ಲಿ ಕೇಳ್ತಾ ಇದ್ರು. ಇಲ್ಲ, ನನ್ಗೆ ಅವ್ರನ್ನ ಈಗ ನೋಡ್ಬೇಕಾದ್ರು ಅವರಲ್ಲಿ ಯಾವಾಗ್ಲೂ ಅವ್ರನ್ನ ತಬ್ಬಿ ಮಾತಾಡ್ತಾ ಇದ್ರು. ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇತ್ತು ನನ್ನ ನೋಡುವಾಗ. ಹೇಳ್ತಾ ಇದ್ರಂತೆ ಬೇರೆಯವರಲ್ಲಿ,
ಬಾರಿ ಗಟ್ಟಿ ಹೆಂಗಸು, ಗಟ್ಟಿ ಕೂತ್ಕೊಂಡ್ಲು ಅಂತ. ಹಾಗೆ ಹೊರಗಡೆವರು ಕೂಡ ಹೇಳ್ತಾ ಇದ್ರಂತೆ, ಬಾರಿ ಗಟ್ಟಿ ಹೆಂಗಸು ಕೂತ್ಕೊಂಡ್ಲು, ಅಲ್ಲಿ ಧೈರ್ಯವಂತ ಮ್ಯಾನೇಜ್ ಅಂತ. ಮಾಡಿದ್ಲು ಅಂತ. ಸಾಹಸಿ, ಧೈರ್ಯವಂತ ಅಂತಂದ್ರೆ ನಮ್ಗೆ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಮಕ್ಕಳಿಗೆ ಯಾವಾಗ್ಲೂ ತಾಯಿ ಬೇಕು ಅಂತಂದ್ರೆ, ನಮ್ಗೆ ಆ ಟೈಮಲ್ಲಿ ತಾಯಿ ಇರ್ಲಿಲ್ಲ. ಏನು ನಾವು ಎಕ್ಸ್ಪೀರಿಯನ್ಸ್, ನಮ್ಗೆ ಏನು ಅನುಭವ ಆಗಿದೆ ನಮ್ಮ ಇಲ್ಲ, ಅವರು ಆ ರೀತಿನೇ ಹೆಲ್ಪ್ ಅಲ್ಲ, ಅದೇ ನೋಡಿ, ತಾಯಿ ಇರ್ಲಿಲ್ವಲ್ಲ, ಅದಕ್ಕೋಸ್ಕರ ದೇವ್ರು ಅವರನ್ನ ಹೆಲ್ಪ್ ಮಾಡಿಸಿದ್ರು. ಅವ್ರ ಡೈಲಿ ಮಧ್ಯಾಹ್ನ ಇವರು ಕೇಳದೆ ಇದ್ರು, ಅವ್ರು ನನ್ನಲ್ಲಿ ಕೇಳ್ತಾ ಇದ್ರು, ಊಟ ಮಾಡಿದ್ಯಾ, ನೀನ್ ಎಂತ ಮಾಡಿದಿ, ಪದಾರ್ಥ ಮಾಡಿದ್ಯಾ, ಸತ್ಯ ಹೇಳು, ಮಾಡಿದ್ಯಾ ಇಲ್ವಾ, ಕೇಳಲಿಲ್ಲ ನನಗೆ, ನೀನು ಮಾಡ್ಲಿಲ್ಲ. ಇಲ್ಲ, ನಾನು ಹೆಚ್ಚಾಗಿ ಮಧ್ಯಾಹ್ನಕ್ಕೆ ಏನು ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಮಧ್ಯಾಹ್ನಕ್ಕೆ ಏನಾದ್ರೂ ನಾನು ಹೊರಗಡೆ ಹೋದ್ರೆ ನನಗೆ ತುಂಬಾ ಡಿಸ್ಟರ್ಬ್ ಆಗ್ತಿತ್ತು, ತುಂಬಾ ಡಿಸ್ಟರ್ಬ್ ಆಗ್ತಾ ಇತ್ತು. ಅದಕ್ಕೆ ನಾನು ಮಧ್ಯಾಹ್ನ ಅಂತೂ ಬಿಲ್ಕುಲ್ ಒಳಗಡೆ ಹೋಗ್ತಾ ಇರ್ಲಿಲ್ಲ. ಅವರು ಒಮ್ಮೊಮ್ಮೆ ನನಗೆ ಪದಾರ್ಥ ತಂದು ಕೊಟ್ಟಿದ್ದು ಉಂಟು. ಅವರು ನೀನು ಊಟ ಮಾಡಿದ್ಯಾ ಇಲ್ವಾ ಅಂತ ಕೇಳಿದ್ರು, ಅನ್ನ ಕೂಡ ತಂದು ಕೊಟ್ಟಿದ್ದಾರೆ ನನ್ಗೆ ಅವರು. ಮತ್ತೆ ನೀವು ಆ ಮನೆಯಿಂದ ಇಲ್ಲ, ನೆಕ್ಸ್ಟ್ ಏನಾಯ್ತು ಅಂದ್ರೆ, ನೆಕ್ಸ್ಟ್ ನಾನು ಬೀಡಿ ಕಟ್ತಾ ಇದ್ದೆ ಹೇಳಿದ್ನಲ್ಲ, ಬೀಡಿ ಕಟ್ಟಬೇಕಾದ್ರೆ ಸಿಂಪಲ್ ಆಗಿ ಮೊದ್ಲಿಗೆ ನನಗೆ ಖಾಲಿ ಕೂದ್ಲು ಮಾತ್ರ ಕಂಡಿತ್ತು. ಸಿಂಪಲ್ ಒಂದು ನಮ್ದು ಹೀಗೆ ಕೂದ್ಲು ತುಂಬಾ ನೆಲದಲ್ಲಿ ಬಿದ್ದಿದೆ ಅಂತ ಅನಿಸ್ತು ನನಗೆ. ನಾನು ಹೀಗೆ ತೆಗಿತಿದ್ರೆ ಮಿಸ್ ಆಗ್ತಿದೆ, ನಾನು ನಮಗೂ ಕೂಡ ಹೇರ್ ಇದೆ ಅಲ್ವಾ, ನಾವು ಬಾಚಿ ಬಿದ್ದಿದೆ ಅಂತ ಅನ್ಕೊಂಡಿದ್ದೆ. ತುಂಬಾ ಬಿದ್ದಿತ್ತು. ನಾನು ಹೇಳ್ತೆ, ಇಷ್ಟು ಕೂದ್ಲು ಹೇಗೆ ಬಿದ್ದಿತ್ತಪ್ಪ ಅಂತ ನಾನು ಒಮ್ಮೆ ತೆಗಿಲಿಕ್ಕೆ ಅದೇ ನಾನು ತೆಗಿತಾ ಇದ್ರೆ ಆ ದಿವಸ ಸೋತೋಗ್ತಾ ಇದ್ದೆ. ಹೇಳ್ಬೇಕಾದ್ರೆ ಏನೋ ಧೈರ್ಯದಿಂದ ಹೇಳ್ತಾಳೆ ಅಂತ ಅನ್ಕೋಬೇಡಿ, ತುಂಬಾ ಹೆದರಿದ್ದೆ. ತುಂಬಾ ಅಂದ್ರೆ ಅಷ್ಟಿಷ್ಟ ಅಲ್ಲ, ಯಾರ್ಯಾರನ್ನು ನೆನೆಬೇಕೋ ನನಗ್ ಗೊತ್ತಿರ್ಲಿಲ್ಲ, ಅಷ್ಟೊಂದು ದೇವರನ್ನ ನೆನಪು ಮಾಡಿದ್ದೇನೆ. ನನಗೆ ಅನಿಸ್ತು ಬೇಡ, ಕೈ ಹಾಕ್ಬೇಡ ಅಂತ ಮನಸ್ಸಲ್ಲಿ ಏನೋ ಹೇಳ್ತಾ ಇತ್ತು. ಸೊ ಕೈ ಹಾಕ್ಲಿಲ್ಲ. ನೆಕ್ಸ್ಟ್ ಹೀಗೆ ಬಿಡಿ ಕಟ್ತಾ ಇದೆ. ಇದು ನೋಡಿದ್ರೆ ಮೇಲೆ ಮೇಲೆ ಸ್ವಲ್ಪನೇ ಬರ್ತಾ ಇದೆ. ಇಷ್ಟೊಂದು ಕೂದ್ಲು ಯಾಕೆ ಬರ್ತಾ ಇದೆ? ನಾನು ಆಗ್ಲೇ ಅನ್ಕೊಂಡೆ ಇದು ತುಂಬಾ ಡೇಂಜರಸ್ ಇದೆ, ನನ್ನ ಪರಿಸ್ಥಿತಿ ಒಳ್ಳೇದಿಲ್ಲ ಅಂತ ಅನಿಸ್ತು. ಅಷ್ಟೊತ್ತಿಗೆ ಏನ್ ಮಾಡಿದೆ ಅಂದ್ರೆ, ಯಾವ ನನಗೆ ಮಂತ್ರ ಗೊತ್ತಿತ್ತು ನೋಡಿ, ಅದನ್ನ ಎಲ್ಲವನ್ನು ಒಂದೇ ಸರಿಗೆ ಹೇಳ್ಬಿಟ್ಟಿದ್ದೇನೆ. ಅದು ಹೇಗೆ ಹೇಳಿದ್ದೇನೆ, ಏನು ಹೇಳಿದ್ದೇನೆ ನನಗಂತೂ ಗೊತ್ತಿಲ್ಲ. ತುಂಬಾ ದೊಡ್ಡದಾಯ್ತು. ಅಷ್ಟೇ ತುಂಬಾ ಅಂದ್ರೆ ಈಗ ನೋಡ್ತಾ ಇದ್ದೇನೆ, ಇನ್ನೂ ಕೂಡ ಮೇಲೆ ಹೋಗ್ತಾ ಇದೆ ಅನಿಸ್ತಾ ಇತ್ತು. ಫುಲ್ ಕೂದ್ಲು ಮತ್ತೆ ಬಿಳಿ ಬಟ್ಟೆ ಕಾಣಿಸ್ತಾ ಇದೆ ಅಷ್ಟೇ ಹೊರತು ಬೇರೆ ಏನೂ ಕಾಣಿಸ್ತಾ ಇಲ್ಲ. ಕಣ್ಣಿಲ್ಲ, ಕೈ ಇಲ್ಲ, ಏನೂ ಇಲ್ಲ, ಕಾಲು ಕೂಡ ಕಾಣಿಸ್ತಾ ಇಲ್ಲ. ಇವನು ಒಳಗ್ ಹೋದ್ರು, ನನ್ನನ್ನು ಅಷ್ಟೇ ನೋಡಿದಲ್ಲ, ಸೀದಾ ಒಳಗೋಯ್ತು ಅಂತಂದ್ರೆ ಇವರ ಮನೆ ಒಳಗೋಯ್ತು. ಅಂದ್ರೆ ಅದ್ರ ಜಾಗ ಅದು ಅಂತ, ಅದು ಒಳಗೋಯ್ತು, ನನ್ನ ಜಾಗ ಅಂತ ಹೇಳಿ ಒಳಗೋಯ್ತು. ನಾನು ಅದು ಒಳಗ್ ಹೋದ ತಕ್ಷಣ ಇದನ್ನ ಕೆಳಗಿಟ್ಟು ನಾನು ಹೊರಗೋಯ್ತು. ಆಗ ತಕ್ಷಣ ಕಾಲ್ ಮಾಡಿದ್ಲಿ ಇವಳು. ಕಾಲ್ ಮಾಡಿ ಹೇಳಿದ್ದು ನಾನೇ ಅವಾಗ ಪಿಕ್ ಮಾಡಿದ್ದು, ನನ್ಗೆ ಈ ತರ ಅನುಭವ ಆಯ್ತು ಅನ್ನೋದು. ನಾವು ಅವಾಗ ಸಣ್ಣವರು, ನಾವೆಂತ ಅಂತ ಹೇಳೋದು. ಮತ್ತೆ ಆವಾಗ್ಲೇ ತಕ್ಷಣ ಭಾವನಿಗೆ ಕಾಲ್ ಮಾಡಿ ಹೇಳಿದೆ, ಅವಳಿಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ದಯಮಾಡಿ ಅಲ್ಲಿ ಬೇಡ ಇರುವುದು ಅಂತ. ಅಂತಂದ್ರೆ ಅವ್ರಿಗೂ ಕೂಡ ಇಲ್ಲ, ಅವರಿಗೆ 4 ದಿನದ ಟೈಮ್ ಕೊಟ್ಟಿದ್ರಲ್ವಾ, ಅದ್ರಲ್ಲಿ ಅವರೊಬ್ರು ಒಂದು ಕೆಲಸ ಮಾಡಿದ್ರು, ಅದೊಂದು ಹೇಳಲೇಬೇಕು, ಇಂಪಾರ್ಟೆಂಟ್ ಅದು. ಅವರು ಲಿಂಬೆ ಹಣ್ಣನ್ನ ಕೊಟ್ಟಿದ್ರು, ಲಿಂಬೆ ಹಣ್ಣು ಕೊಟ್ಟಿದ್ರು. ಇದನ್ನ 3 ದಿನ ಬಿಟ್ಟು ಕಟ್ ಮಾಡಿ ನೋಡಿ ಅಂತ ಹೇಳಿ. ಅಂದ್ರೆ ನನಗೆ ಮೊದ್ಲು ಅದರ ಸತ್ಯವಾಗ್ಲೂ ಹೇಳ್ಬೇಕಾದ್ರೆ ನಾನು ನಂಬ್ಲೇ ಇಲ್ಲ. ಅವ್ರು ತರಬೇಕಾದ್ರೆ ಬಿಲ್ಕುಲ್ ನಂಬ್ಲಿಲ್ಲ ನಾನು ಕೂಡ. ಅದನ್ನ ಹಾಗೇನೆ ಇಡೀ ಲಿಂಬೆ ಹುಳಿನ ಇದು ಪಕ್ಕಸ್ ಏನಿದೆ ನೋಡಿ ಅದಕ್ಕೆ ಕಟ್ಟಿದ್ರು. ನನಗೆ ನಿಜವಾಗ್ಲೂ ಅದ್ರ ಮೇಲೆ ನಂಬಿಕೆ ಸ್ವಲ್ಪ ಕೂಡ ಇರ್ಲಿಲ್ಲ. ಆದ್ರೂ ಒಂದು ಇರ್ಲಿ ಪರವಾಗಿಲ್ಲ. ಮತ್ತೆ ನಾನು ಹೇಳಿದೆ ಅವರಲ್ಲಿ, ಆ ಲಿಂಬೆ ಹುಳಿಯನ್ನ ಕರೆಕ್ಟ್ ಆಗಿ ನೋಡಿ ಎಲ್ಲಿಯಾದ್ರೂ ಸೂಜಿಯಲ್ಲಿ ಪಂಪ್ ಮಾಡಿರ್ಬೋದು ಅಂತ ಹೇಳಿದ್ರು. ಮತ್ತೆ ಕೂಡ ಅದಕ್ಕೆ ಅವ್ರು ಹೇಳಿದ್ರು, ನಿಂಗೆಂತ ತಲೆ ಸಾರಿ ಇಲ್ವಾ, ನಾನೇ ಕೊಂಡೋದ್ದು ಲಿಂಬೆ ಹುಳಿ ನನ್ನ ಎದುರಿಗೆ, ಅವರು ಖಾಲಿ ಏನು ಮಾಡ್ಲಿಲ್ಲ, ಅವ್ರು ಹೀಗೆ ಮಾಡಿ ಕೊಟ್ಟದನ್ನ. ಸರಿ, ಮತ್ತೆ ಏನಾದ್ರೂ ಅವ್ರು ಉಗುರಲ್ಲಿ ಇರ್ಬೋದು, ಅದೆಲ್ಲ ಥಿಂಕ್ ಬರ್ತದಲ್ಲ ಮಾಮೂಲಿಯಾಗಿ. ಹೇಳಿದೆ ಅವರು ಉಗುರು ಏನಾದ್ರೂ ಹೀಗೆ ಮಾಡಿರ್ಬೋದು, ಹಾಗೆ ಹೀಗೆ ಎಲ್ಲ ಹೇಳಿದೆ. ಅದು ಸ್ವಲ್ಪ ಕಾಮಿಡಿಯಲ್ಲಿ ಹೋಯ್ತು ಆ ದಿನ. ಹೇಳಿದ್ರು ತಂದಾಗ ಅದನ್ನ, ನಿನಗೆ ತಲೆ ಸರಿ ಇಲ್ಲ, ನೀನ್ ಎಂತ ಮಾತಾಡ್ತಿ ಅಂದ್ರೆ ಅವರಿಗೆ ಮುಂಚೆ ಅಲ್ಲಿಗೆ ಅನುಭವ ಆಗಿದೆ, ಅಲ್ಲಿ ಹೇಳಿದ್ದಾರೆ. ಅದನ್ನ ಇವಳ ಜೊತೆ ಶೇರ್ ಮಾಡಿಲ್ಲ ಅವರು, ಹೇಳಿಲ್ಲ ನನ್ನಲ್ಲಿ. ನಾನೇನಾದ್ರೂ ಹೇಳಿದ್ರೆ ನೀವು ನಂಬ್ಲಿಲ್ಲ ಅಂತ ಹೇಳ್ತದಲ್ಲ, ಅವ್ರದ್ದೇ ಒಂದು ಗಾಂಭೀರ್ಯತೆ ಇರ್ತದಲ್ಲ, ಅದನ್ನು ಬಿಟ್ಟು ಹೋಗ್ತದೆ ಅಂತ ಹೇಳಿ ಹೇಳಿಲ್ಲ ಅವರು. ಸುಮ್ನಾದೆ, ನಾನು ಕೂಡ ಪರವಾಗಿಲ್ಲ ಅಂತ ಹೇಳಿ ಸುಮ್ನಾದೆ. ಆದ್ರೆ 3 ದಿನ ಬಿಟ್ಟು ನೋಡಿದಾಗ ನನಗೆ ತುಂಬಾ ಆಶ್ಚರ್ಯ ಆಯ್ತು. ತುಂಬಾ ಅಂದ್ರೆ ತುಂಬಾ. ಅದನ್ನು ಕಟ್ ಮಾಡ್ಲಿಕ್ಕೆ ಹೇಳಿದ್ರು ಇದ್ರಲ್ಲಿ ಸ್ಟೆಪ್ ಅಲ್ಲಿ ಹೊಸ್ತಿಲಲ್ಲಿ ಇಟ್ಟು ಕಟ್ ಮಾಡಿ ಅಂತ. ಹೊಸ್ತಿಲಲ್ಲಿ ಕಟ್ ಮಾಡುವಾಗ ಒಂದು ಕಡೆ ಬ್ಲಾಕ್ ಇತ್ತು, ಒಂದು ಕಡೆ ರೆಡ್ ಇತ್ತು. ತುಂಬಾ ಆಶ್ಚರ್ಯ ಆಯ್ತು ನನಗೆ, ಏನು ಮಾಡುದಪ್ಪ ಹೀಗೆ ಆಗಿದೆ ಅಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅದು ಹಾಗೆ ಆಗಿದೆ, ಒಂದೇ ಕಲರ್ ಬಂದಿದ್ರೆ ಮ್ಯಾನೇಜ್ ಮಾಡ್ಬೋದಿತ್ತು. 2 ಕಲರ್ ಬಂತಲ್ಲ. ಅದಕ್ಕೆ ಇವ್ರು ಹೇಳಿದ್ರು, ಬೇರೆಯವರಲ್ಲಿ ಕೇಳಿದ್ರು ಮನೆ
ಅದು ನಮ್ಮ ಪುಣ್ಯಕ್ಕೆ ರಪ್ಪ ರಪ್ಪ ಅಂದ್ರೆ ಅದು ದೇವರೇ ನಮ್ಗೆ ಮಾಡಿ ಇಟ್ಟ ಹಾಗೆ. ಬೇಡ ನೀವು ಇವತ್ತು ಕೇಳಿ ನಾಳೆ ಹೋಗಿ ಅಲ್ಲಿ ಕುತ್ಕೊಂಡ ಹಾಗೆ. ಹಾ. ಅಷ್ಟು ಈಸಿ ಅಂದ್ರೆ ಅಷ್ಟು ಈಸಿಯಾಗಿ ನಮ್ಗೆ ಬೇರೆ ಮನೆ ಸಿಕ್ಕಿ ಬಿಟ್ಟಿದ್ದು. ಅದಕ್ಕಿಂತ ನಡುವಲ್ಲಿ ಈ ಲಿಂಬೆಹುಳಿ ತಂದ ದಿನ ಇವರಿಗೆ ಕೂಡ ಕನಸು ಬಿತ್ತು. ಇವರಿಗೆ ಕನಸು ಅಂದ್ರೆ ಇವರು ಹೇಳುದು ಕನಸು ಅಂತ, ಬಟ್ ಅವರಿಗೆ ನಿಜವಾಗ್ಲೂ ಅದು ದೃಶ್ಯ ಕಂಡಿತ್ತು. ಹೇಗಂದ್ರೆ ಒಂದು ಭಂಡಾರ ಹೋಗುವಾಗ ದೇವರ ಭಂಡಾರ ಹೋಗುವಾಗ ಹೇಗೆ ಹೋಗ್ತದೆ ನೋಡಿ, ಆ ರೀತಿ ಹೋಗ್ತಾ ಇತ್ತು. ಅಂದ್ರೆ ಹೇಳಿದ್ರು ದೇವರು ನೀವು ಇದೇ ರೀತಿ ಹೊರಟು ಹೋಗಿ ಇಲ್ಲಿಂದ ಅಂತ. ಆಕ್ಚುಲಿ ಅವರಿಗೆ ಅದು ಹೇಳಿದ್ದು ದೇವರು, ಅಂದ್ರೆ ಇನ್ನು ಅವಳನ್ನು ಕಷ್ಟಪಡಿಸ್ಬೇಡ, ಇನ್ನು ಹೋಗು ಅಂತ ಅವರಿಗೆ ಅನುಭವ ಮಾಡಿದ್ರು ನಾವು ದೇವರು. ಮಾಡಿರುವಂತಹ ಕರ್ಮ ಧರ್ಮ ಏನಿದೆ ನೋಡಿ, ಅದೇ ನಮ್ಮನ್ನು ರಕ್ಷಣೆ ಮಾಡೋದು. ನಾವ್ ಯಾವತ್ತೂ ಇನ್ನೊಬ್ರಿಗೆ ಒಳ್ಳೇದಾಗ್ಬಾರ್ದು ಅಂತ ಬಯಸಬಾರ್ದು. ಇಲ್ಲಪ್ಪ ಅಂತಂದ್ರೆ ನಮ್ಮ ತಂದೆ ತಾಯಿ ಕೂಡ ಅಷ್ಟೇ ಏನು ಯಾರಿಗೂ ಕೂಡ ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಮ್ಮ ತಂದೆ ತಾಯಿ ಯಾವತ್ತು ಯಾರಿಗೂ ಕೂಡ ಹೇಳಿಲ್ಲ ನೀವು ಹೀಗ್ ಮಾಡಿ ಹಾಗೆ ಮೋಸ ಮಾಡಿ ಅನ್ನೋದು ಇಲ್ಲ. ತಂದೆ ತಾಯಿ ಇಬ್ರು ಕೂಡ ನಮ್ದು ಇಬ್ರು ತಂದೆ ತಾಯಿ ತುಂಬಾ ಒಳ್ಳೆಯವರು, ಒಳ್ಳೆದನ್ನೇ ಬಯಸಿದ್ದು ಎಲ್ಲರಿಗೂ. ಅದೇ ಅವ್ರು ಹಾಗಾಗಿ ಅವರು ಮಾಡಿದಂತಹ ಧರ್ಮ ಕರ್ಮ ಏನಿದೆ ನೋಡಿ ನಮ್ಮನ್ನು ಕಾಪಾಡಿದ ಹೋಗಿ ಮನುಷ್ಯನ ಹತ್ರ ನಂಗೆ ಕೇಳಿಕೆ ನಿನ್ಗೆ ಆತರ ಅನುಭವ ಆದಾಗ ನಿನ್ನ ಸ್ನೇಹಿತರ ಹತ್ರ ಯಾರ ಹತ್ರ ಹೇಳಿದ್ಯಾ? ಯಾರ ಹತ್ರ ಕೂಡ ಹೇಳಿಲ್ಲ. ಅವ್ರಿಗೆ ಯಾವ ತರದ ಅನುಭವ ಆಗಿಲ್ಲ, ನಿನ್ಗೆ ಮಾತ್ರ ನನಗೆ ಆಗಿದೆ. ಮಾತ್ರ ಹೇಗೆ ನಾನು ಅನುಭವ? ಕೇಳಿದ್ದೇನೆ, ಅಂದ್ರೆ ನಿಮಗೆ ಎಲ್ಲಿ ಕಾಣ್ತಿದ್ದಾರೆ, ಯಾರಾದ್ರೂ ಕಾಣ್ತಿದ್ದಾರೆ ಅಂತಂದ್ರೆ ನೀನ್ ಇವಾಗ ಡೆಸ್ಕ್ ಅಲ್ಲಿ ಹಾ, ಕೂತ್ಕೊಳ್ಬೇಕಾದ್ರೆ ನಾವು ಫ್ರಂಟ್ ಬೆಂಚ್ ಅಲ್ಲೇ ಕೂತಿದ್ದೆ. ನಾನು ಆಗ ಸಣ್ಣದಿರುವಾಗ ಫ್ರಂಟ್ ಬೆಂಚ್ ಅಲ್ಲೇ ಕೂತಿದ್ದೆ. ನನ್ನ ಫ್ರೆಂಡ್ಸ್ ಇದ್ರು ಆಗ, ಅವರ ಹತ್ರ ಕೇಳ್ತಿದ್ದೆ ಅಲ್ಲಿ ಯಾರಾದ್ರೂ ನಿಂತಾಗೆ ಕಾಣ್ತಾರೆ, ಅಲ್ಲಿ ಯಾರಾದ್ರೂ ನೋಡ್ತಿರೋ ಹಾಗೆ ಕಾಣ್ತಾರೆ, ನೋಡು ನಾನು ಬರಿತೇನೆ ನೀನ್ ನೋಡು ಕಾಣ್ತಾರೆ ಯಾರಾದ್ರೂ ಅಂತ Okay. ಹಾಗೆ ಕೇಳ್ತಿದ್ದೆ. ಸೊ ಅವರ ಇಲ್ಲ ಯಾರು ಇಲ್ಲ, ನೀನ್ ಎಂತ ಮಾತಾಡ್ತಿದ್ದಿ? ಅಂತಂದ್ರೆ ಮಕ್ಕಳಿಗೆ ಗೊತ್ತಿಲ್ಲ, ಅವ್ರಿಗೆ ಅನುಭವ ಆಗಿಲ್ಲ. ಅಲ್ಲ ನೀನು ಕುತ್ಕೊಳ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲ ನಿನ್ ಹತ್ರ ಇರೋದು ಹಾ ಆತರ ಅಂದ್ರೆ ನಾನು ಡೋರ್ ಇಂದ ನೋಡುವ ಹಾಗೆ ಕದ್ದು ಹೀಗೆ ನೀನೇನಾದ್ರು ಟಿಫಿನ್ ಎಲ್ಲ ತಕೊಂಡು ಹೋಗ್ತೀಯ ಆವಾಗ ಅದು ಎಲ್ಲ ಸರಿಯಾಗಿರ್ತಿತ್ತಲ್ಲ ಹಾಳಾಗಿ ಏನಾದ್ರು ಟಿಫಿನ್ ಎಲ್ಲ ಕರೆಕ್ಟ್ ಆಗಿ. ಓಕೆ, ಸೊ ಇದು ಆದಂತಹ ಒಂದು ನೈಜ ಘಟನೆ. ನೈಜ ನನ್ನನ್ನು ಒಬ್ಬಳನ್ನು ಎಲ್ಲಿಸ ಬಿಡ್ತಾನೆ ಇರ್ಲಿಲ್ಲ ಮನೆಯಲ್ಲಿ. ಅಂತಂದ್ರೆ ಭಯ ಅಲ್ವಾ, ಒಂದೇ ಇರುದು ಮಗಳು ಕೂಡ ಒಬ್ಳೇ ಇರುದು. ಹಾಗೆ ಮಕ್ಕಳನ್ನ ನಾವೆಷ್ಟು ಸುರಕ್ಷಿತವಾಗಿ ಇಟ್ಕೊಳ್ತೀವಿ ಅಷ್ಟು ಒಳ್ಳೆ. ನೆಕ್ಸ್ಟ್ ಆ ಮನೇಲಿ ಏನಾಯ್ತು ಅಂದ್ರೆ ನಾವು ಬಂದ ನಂತರ, ನಾವು ಹೊರಗಡೆ ಬಂದ ನಂತರ ಒಬ್ರಿಗೆ ಹಾರ್ಟ್ ಫೇಲ್ ಆಯ್ತು ಅಲ್ಲಿ, ಹಾರ್ಟ್ ಅಟ್ಯಾಕ್. ಒಬ್ರದ್ದು ಹಾರ್ಟ್ ಅಟ್ಯಾಕ್ ಆಯ್ತು. ಆಮೇಲೆ ಇನ್ನೊಬ್ರು ಹೆಂಗಸಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಓಕೆ ನೋಡಿ, ಅಂತಂದ್ರೆ ಎಲ್ರಿಗೂ ಅಂದ್ರೆ ಅದನ್ನ ಅಲ್ಲಿ ನಾನು ತಡ್ಕೊಳ್ಳುವಂತಹ- ಹೇಳುದು ಆ ಗಂಡಸಿಗೆ ಸ್ವಲ್ಪ ಬುದ್ಧಿ ಬೇಕು. ಅಲ್ಲಿ ಏನು ಕೊಡ್ತಾ ಇದ್ದಾರೆ ನೋಡು, ಹೌದು, ಅವ್ರಿಗೆ ಅದೇ ನಾನು ಸ್ವಲ್ಪ ಹೇಳ್ದು ಮೊದ್ಲೇ ನಾನು ಹೇಳ್ದೆ, ಬಾಡಿಗೆ ಕೊಡುವವರು ಸ್ವಲ್ಪ ಸ್ವಲ್ಪ ಬುದ್ಧಿ ಬೇಕು. ನೋಡ್ಕೊಂಡು ಆ ರೀತಿ ಯಾರಿಗೂ ಹಣ ನಿಮ್ಗೆ ಮಾಡಬಾರ್ದು. ಹಣ ಸಿಗ್ತದೆ ಅಂತ ಹೇಳ್ಬಿಟ್ಟು ಹಣದ ಹಿಂದೆ ನೀವು ಹೋಗಿ ಒಂದು ಜೀವ ಎಲ್ಲ ಹೋಗುದು, ಅದು ನೋಡಿ ಅದನ್ನ ಸಹಿಸಕ್ ಸಾಧ್ಯ ಇಲ್ಲ. ಅದು ಇನ್ನಷ್ಟು ಅಲ್ಲಿ ಜಾಸ್ತಿ ಆಗುತ್ತೆ. ನಮ್ಗಿಂತ ಮುಂಚೆ ಒಂದು ಎರಡು ಮನೆಯವರು ಹಾಗೆ ಬಿಟ್ಟು ಹೋಗಿದ್ರು. ಈ ಎರಡನೇ ಪಾರ್ಟಿ ಏನಿತ್ತು, ನಾವು ಬರುವಾಗ ಮುಂಚಿನ ಹೋಗಿತ್ತಲ್ಲ, ಅವ್ರು ತುಂಬಾ ಕಷ್ಟಪಟ್ಟಿದ್ರು. ತುಂಬಾ ಅಂದ್ರೆ ತುಂಬಾ, ಅಂದ್ರೆ ಅವ್ರ ಹೆಂಗಸರು ಮಾತ್ರ ಇದ್ರು, 3 ಜನ ಹೆಂಗಸರು ಮಾತ್ರ ಇದ್ದದ್ದು. ಅಂದ್ರೆ ಸ್ವತಃ ಅವರಲ್ಲಿ ನಾನು ಮಾತಾಡಿದ ಹಾಗೆ ಹೇಳಿದ್ದು ನಾನು. ತುಂಬಾ ಕಷ್ಟಪಟ್ಟಿದ್ದಾರೆ ಅವರು, ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ನನಗೀಗ ನೆನಪು ಮಾಡುವಾಗ ಆಗ್ತದೆ, ಆ ಹುಡುಗಿಗೆ ಹುಚ್ಚು ಶುರುವಾಗಿತ್ತು. ಹೇಳಿದ್ರೆ ಯಾರು ಕೂಡ ನಂಬ್ತಾ ಇರ್ಲಿಲ್ಲ. ಅವಳು ಅಲ್ಲಲ್ಲಿ ಮೂಲೆ ಏನಿದೆ ನೋಡು, ಅಲ್ಲಿ ಕೂತ್ಕೊಳ್ತಾ ಇದ್ಲು. ಅದು ಕೂಡ ಒಂದು ಕಲಿಯದವಳಲ್ಲ, ಡಿಗ್ರಿ ಆಗಿರುವಂತ ಹುಡುಗಿ. ಓಕೆ, ಅದು ಇನ್ನೊಂದು ಸ್ಟೋರಿ, ಅದನ್ನ ನೆಕ್ಸ್ಟ್ ಇನ್ನೊಮ್ಮೆ ನಾವು ಶೇರ್ ಮಾಡೋಣ. ಸೊ ಇದು ನೀವು ನಾನು ಹೌದು ಪರ್ಟಿಕ್ಯುಲರ್ ಆಗಿ ನಿಮ್ ಜೊತೆ ನಡೆದಂತಹ ಒಂದು, ಅದಾದ ನಂತರ ನೀವು ತಕ್ಷಣ ಹೋದ್ರಿ ಆ ಮನೆ ಬಿಟ್ಟು ಹೋದ್ವಿ. Okay. ಅಲ್ಲಿಂದ ಮತ್ತೆ ನಾವು ಇದು ವಸ್ತುಗಳನ್ನೆಲ್ಲ ಶಿಫ್ಟ್ ಮಾಡುವಾಗ ತುಂಬಾ ಹೆದರಿಕೆ ಆಗ್ತಾ ಇತ್ತು, ಎಲ್ಲಿ ನಮ್ಮನ್ನು ಇಟ್ಕೊಳ್ತದ ಅಂತ ಅನಿಸ್ತಿತ್ತು. ಅದೇ ಅದ್ ನಂತರ ನಾನು ಕೂಡ ಒಂದು ಸ್ಟೋರಿ ಕೇಳಿದೆ, ಅಲ್ಲಿ JCB ಏನು ಕೆಲಸ ಮಾಡಿದಾಗೆ ಶಬ್ದ ಕೇಳ್ತಾ ಇತ್ತು. ಹೌದು. ಸೊ ಅದನ್ನ ನೋಡುವಾಗ್ಲೇ ನಿಮ್ಗೆ ಅನ್ಸುತ್ತೆ ಏನಂತಂದ್ರೆ ಅದು ಒಂದು ಬರೋ ತರ ಈ ತರ ಒಂದು ದಾರಿ ಇದೆ, ಮೂಲೆಯಲ್ಲಿ ಒಂದು ಮನೆ, ಅದ್ ಮನೆ ನೋಡ್ಬೇಕಾದ್ರೆ ಆತರ ಭೂತ್ ಬಂಗ್ಲೆ ಅಂತ ಕಾಂಜೂರಿಂಗ್ ಅಲ್ಲಿ ಉಂಟು ನೋಡಿ ಮನೆ, ಆ ತರವೇ ಸೇಮ್. ಈಗೆಲ್ಲ ಬಿದ್ದು ಹೋಗಿದ ಅಂತ ಇಲ್ಲ ಇದೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ನಾನು ಹೋಗ್ಲಿಲ್ಲ, ಆ ಕಡೆ ಹೋಗ್ಲಿಲ್ಲ.